ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವ್ಲಾಗಲ್ಲಿ ನನ್ನ ಡೈಲಿ ರೋಟೀನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ಬೆಳಗ್ಗೆ ಸ್ಕೂಲಿಗೆ ಕಳ್ಸೋದ್ರಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಯರ್ ಎಂಡು ಪಾಪುಗೆ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ, ಇನ್ನೊಂದು ಸ್ವಲ್ಪ ದಿನಕ್ಕೆ, ಇನ್ನೇನು ಕಮ್ಮಿಂಗ್ ವೀಕಲ್ಲಿ ಬರುತ್ತೆ. ಸೊ ಅವಳು ಒಂದು ದಿನವೂ ಸ್ಕೂಲಿಗೆ ತಪ್ಸಂಗಿಲ್ಲ ಇವಾಗ. ಸೊ ಅವಳನ್ನ ಬೆಳಗ್ಗೆ ರೆಡಿ ಮಾಡಿಬಿಟ್ಟು ಅವಳನ್ನ ಓಡಿಸ್ತಾ ಇರಬೇಕು. ಇಟ್ಸ್ ಅ ಬಿಗ್ಗೆಸ್ಟ್ ಟಾಸ್ಕು ಬೆಳಗ್ಗೆ ಎಲ್ಲ ಅಮ್ಮಂದ್ರಿಗೂ ಅಲ್ವಾ, ಏನೋ ಒಂಥರ. ಬಟ್ ಇವಾಗ ಚಳಿ ತುಂಬ ಇದೆ, ಚಳಿ ಸಿಕ್ಕಾಪಟ್ಟೆ ಚಳಿ ಇದೆ ಅಲ್ಲ. ಮಕ್ಕಳನ್ನ ಅಷ್ಟು ಸಣ್ಣ ಮಕ್ಕಳನ್ನ ಹಂಗೆ ಎದ್ದೇಳ್ಸೋಕ್ಕೂ ಆಗಲ್ಲ ಫೋರ್ಸ್ ಮಾಡಿ. ಅದರಲ್ಲೂ ಇವಳು ಹತ್ತು ಬಿಡ್ತಾಳೆ ಜೋರಾಗಿ. ಅವಳನ್ನೇನಾದ್ರು ತುಂಬ ಫೋರ್ಸ್ಫುಲಿ ಎದ್ದೇಳ್ಸೋಕ್ಕೆಲ್ಲ ಟ್ರೈ ಮಾಡಿದರೆ ನನಗೇನು ಆ ಥರ ಅನಿಸಲ್ಲ. ಏನಂದರೆ ಹಿಂಗೆ ಇದೇ ಪರ್ಟಿಕ್ಯುಲರ್ ಟೈಮಿಗೆ ಎದ್ದೇಳಿಸ್ಬೇಕು, ಹಿಂಗೆ ಕಳಿಸ್ಬೇಕು, ಹಂಗೆ ಆ ಥರ ನಾನೇನಿಲ್ಲ ಗೈಸ್. ಅವಳಿನ್ನ ಚಿಕ್ಕವಳು, ಅವಳಿಗೆ ತುಂಬ ಬೇಗನೆ ಸ್ಕೂಲಿಗೆ ಸೇರಿಸಿದ್ದೀವಿ ನಾವು. ಸೊ ಹಾಗಾಗಿ ಆರಾಮಾಗಿ ಅವಳ ಪಾಡಿಗೆ ಅವಳು ಎದ್ದೇಳಿ ಅವಳಿಗೆ ಗೊತ್ತಾಗುತ್ತೆ. ಒಂದು ರೂಟೀನ್ ಸೆಟ್ ಆದಮೇಲೆ ಅವಳಿಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಅಷ್ಟು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಏನಿಲ್ಲ, ಸ್ಕೂಲಲ್ಲೆಲ್ಲ ಹೇಳಿದ್ರು ಓಕೆ, ದಟ್ಸ್ ಫೈನ್. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅವರು ಇನ್ನು ನೆಕ್ಸ್ಟ್ 30 ಇಯರ್ಸ್ ಅವರು ಓದ್ತಾನೇ ಇರ್ತಾರೆ. ಸೊ ಈಗಿನ ಚಿಕ್ಕವಳಲ್ವ, ನಾನೇನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಅವಳು ಎದ್ದಾಗಲೇ ರೆಡಿ ಮಾಡಿ ಆರಾಮಾಗಿ ನಿದ್ದೆ ಆದರೆ ಮಕ್ಕಳಿಗೆ ಅವತ್ತು ಇಡೀ ದಿನ ಚೆನ್ನಾಗಿರ್ತಾರೆ. ನಿದ್ದೆ ಆಗಿಲ್ಲ ಅಂದ್ಬಿಟ್ರೆ ತುಂಬ ಕ್ರ್ಯಾಂಕಿ ಆಗಿಬಿಡ್ತಾರೆ. ಮತ್ತು ಅಳೋದು ಅವ್ರದ್ದು ಒಂಥರ ಆಗುತ್ತೆ, ಇರಿಟೇಷನ್ ಮಾಡ್ಕೋತಾರೆ. ಯಾರಿಗೇ ಆದರೂ ಅಷ್ಟೇ ಅಲ್ವಾ. ಹಾಗೆ ನಿಮ್ಮ ಮನೇಲಿ ಹೇಗೆ ಮಕ್ಕಳು ಎದ್ದೇಳಿಸಿದ್ರೆ ಸುಮ್ಮನೆ ಇರ್ತಾರಾ ಏನು ಒಂದು ಸ್ವಲ್ಪ ಕಾಮೆಂಟಲ್ಲಿ ನನಗೂ ಹೇಳಿ. ಬಿಕಾಸ್ ನಾನು ಯಾವತ್ತೂ ಆ ಥರ ಮಾಡಿಲ್ಲ, ಎದ್ದೇಳಿಸೋದು ಹಾಗೆಲ್ಲ ಏನೂ ಮಾಡಿಲ್ಲ. ಹೆಂಗಿರ್ತಾರೆ ಮಕ್ಕಳು, ಆ ಥರ ಎದ್ದೇಳಿಸಿದ್ರೆ ಹೆಂಗಿರ್ತಾರೆ ಅಂತ ನಂಗೊಂಚೂರು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಮ ಮನೇಲಿ. ಈಗ ಅವಳಿಗೆ ಬಟ್ಟೆ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿಸಿ ಇವಾಗ ಕಳಿಸ್ಬಿಡ್ತೀನಿ. ಇನ್ನೇನಿಲ್ಲ, ಕೂದಲು ಬೇರೆ ಸ್ವಲ್ಪ ಲಾಂಗ್ ಬಿಟ್ಟಿದ್ದೀನಿ, ಯಾಕಂದರೆ ಅವಳಿಗೆ ನೆಕ್ಸ್ಟು ಡಾನ್ಸ್ ಕ್ಲಾಸ್ಗೆಲ್ಲ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ 4th ಇಯರ್ ಎಂಟರಲ್ವ ಅವಳು. ಸೊ ಇದಾದಮೇಲೆ 5 ವರ್ಷದಿಂದ ಎಲ್ಲ ಡಾನ್ಸ್ ಕ್ಲಾಸ್ಗೆಲ್ಲ ಸೇರಿಸ್ತೀನಿ. ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಕ್ಲಾಸ್ ಎಲ್ಲನೂ ಜಾಯಿನ್ ಮಾಡಿಸ್ಬಿಡ್ತೀನಿ. 5 ಇಯರ್ಸಿಂದನೇ ಅಂತೆ ಆಲ್ರೆಡಿ ನಾನೆಲ್ಲ ಕೇಳಿದ್ದೀನಿ. 5 ವರ್ಷ ಆಗಬೇಕಂತೆ ಮಕ್ಕಳಿಗೆ. ಹಾಗಾಗಿ ಈಗ ಕೂದಲು ಉದ್ದಕ್ಕೆ ಬಿಟ್ಬಿಡೋಣ ಅಂತ ಬಿಟ್ಟಿದ್ದೀನಿ. ಈಗ ಯೂನಿಫಾರ್ಮೆಲ್ಲ ಹಾಕಾಯ್ತು. ಅವಳಿಗೆ ಅಮ್ಮ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಇಟ್ಟಿದ್ರು. ಮತ್ತು ಇವಾಗ ಒಂದು ಇಡ್ಲಿ ಕೊಡ್ತಾರೆ. ಬೆಳಗ್ಗೆ ಟೈಮ್ ಏನೂ ತಿನ್ನಲ್ಲ, ಎಂಥದ್ದು ತಿನ್ನೋದಿಲ್ಲ. ಸಮ್ಟೈಮ್ಸ್ ಬ್ರೆಡ್ ಟೋಸ್ಟು ಆ ಥರದ್ದು, ಮತ್ತು ಹಣ್ಣುಗಳು ಇಂಥದ್ದೇ ಏನಾದ್ರು, ಅಥವಾ ಒಂದು ಸ್ವಲ್ಪ ಏನಾದರೂ ಹಾಲು ಆ ಥರದ್ದು ಏನಾದರೂ. ಒಂದೊಂದು ಸರಿ ಕಾಫಿನೂ ಕುಡಿದ್ಬಿಡ್ತಾಳೆ. ಹಾಗೆ ಅವಳು ಏನೋ ಒಂದು ಕುಡ್ಕೊಂಡು ಹೋಗು ಅತ್ಲಾಗೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನಾಗ್ತೀವಿ. ಮಿಲ್ಕ್ ಕೊಡಲ್ಲ, ಮಿಲ್ಕು ಅವಳಿಗೆ ಸ್ಟಾಪ್ ಮಾಡೇ ನಾವು ವರ್ಷಗಟ್ಟಲೆ ಆಗೋಯ್ತು. ಮಿಲ್ಕೆಲ್ಲ ಕೊಡೋದಿಲ್ಲ ಅವಳಿಗೆ, ಯಾಕಂದರೆ ಕಫ ಆಗುತ್ತೆ ಮಕ್ಕಳಿಗೆ. ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ, ನಂದಿನಿ ಮಿಲ್ಕು ಅದೆಲ್ಲ ಆಚೆ ಕಡೆದು ಕೊಟ್ಟರೆ ಕಫ ಆಗುತ್ತೆ ಮತ್ತು ಹಲ್ಲು ಹುಳ್ಕ ಆಗುತ್ತೆ. ಒಂದು ಸರ್ಟೈನ್ ಏಜ್ ಓಕೆ, ಅಂದರೆ ಇವಾಗ ಎಮರ್ಜೆನ್ಸಿ ಇರುತ್ತಲ್ಲ ಅಂಥ ಟೈಮು ಗೆ ಓಕೆ. ಬಟ್ ಈ ಕೆಲವು ಮಕ್ಳಿಗೆ ಹೇಗೆ ಅಂದರೆ ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ. 3 ಟೈಮು ಕುಡಿಯೋದು, ಬೆಳಗ್ಗೆ 1 ಬಾಟ್ಲು, ಮಧ್ಯಾಹ್ನ 1 ಬಾಟ್ಲು, ರಾತ್ರಿ 1 ಬಾಟ್ಲು. ಸೊ ಓವರ್ ನ್ಯೂಟ್ರಿಷನ್ನು ಒಳ್ಳೆಯದಲ್ಲ, ಓವರ್ ಪ್ರೋಟೀನು ಒಳ್ಳೆಯದಲ್ಲ. ಈ ಎಲ್ಲನೂ ಬ್ಯಾಲೆನ್ಸ್ಡಾಗಿರಬೇಕು. ಇವಳಿಗೆ ನಾವು ಮಿಲ್ಕ್ ಸ್ಟಾಪ್ ಮಾಡಿ ತುಂಬ ಟೈಮ್ ಆಗೋಯಿತು. ಅವಳಿಗೆ ನಾವು ಮಿಲ್ಕೆಲ್ಲ ಕೊಡೋದಿಲ್ಲ. ಆಮೇಲೆ ಏನಂದರೆ ನಮಗೆ ನಾನು ನೋಡಿದಂಥ ಮೇಜರ್ ಡಿಫ್ರೆನ್ಸ್ ಏನಂದರೆ, ಮಿಲ್ಕು ಕೊಡೋದು ಸ್ಟಾಪ್ ಮಾಡಿದ್ಮೇಲೆ ಅವಳಿಗೆ ಈ ಕೆಮ್ಮು ಆದಾಗ ಕಫ ಆಗೋದು ಅದೆಲ್ಲ ಏನೂ ಆಗ್ತಾ ಇರಲಿಲ್ಲ. ಯಾವಾಗ ನಾನು ಮಿಲ್ಕ್ ಅವಳಿಗೆ ಕೊಡ್ತಾಯಿದ್ದೆ ಆವಾಗ ಕೆಮ್ಮೇನಾದ್ರು ಬಂದುಬಿಟ್ರೆ ಅದು ತುಂಬ ಕಫ ಟ್ರಿಗರ್ ಆಗ್ತಿತ್ತು ಅವಳಿಗೆ. ನಾನು ಅಬ್ಸರ್ವ್ ಮಾಡ್ದಂಗೆ, ನನ್ನ ಅಬ್ಸರ್ವೇಷನ್ನು. ಮತ್ತು ಡಾಕ್ಟ್ರು ಕೂಡ ಅದನ್ನೇ ಹೇಳಿದರು ನಮಗೆ. ಎಷ್ಟು ಒಂದು ಗ್ಲಾಸ್ ಇವಾಗ ನಾವು ಕಾಫಿ ಕುಡಿತೀವಲ್ಲ ಆ ರೀತಿ ಮಕ್ಕಳಿಗೆ 1 ಲೋಟ ಮಿಲ್ಕ್ನ ಕೊಡ್ಬೋದು. ಇಟ್ ಈಸ್ ವೆರಿ ಗುಡ್. ಆದರೆ ಓವರ್ ಆಗಂಗಿಲ್ಲ ಅಷ್ಟೇ ಮಕ್ಕಳಿಗೆ ಅನ್ನೋ ಥರ. ಸೊ ನನ್ನ ಮಗಳಿಗೆ ನಾವು ಮಿಲ್ಕೆಲ್ಲ ಕೊಡೋದಿಲ್ಲ. ಆದಷ್ಟು ಬೇರೆ ಏನಾದರೂ ಕಾಫಿ ಓಕೆ, ಸ್ವಲ್ಪ ಮಟ್ಟಿಗೆ ಕಾಫಿ ಆ ಥರದ್ದು ಏನಾದ್ರು ಬಿಸಿ ಬಿಸಿ ಇದ್ದಾಗ ಇಂಥ ಚಳಿ ಟೈಮಲ್ಲಿ ಒಂಚೂರು ಕೊಡ್ತೀವಿ. ಅದನ್ನು ಡಿಪ್ ಮಾಡ್ಕೊಂಡು ತಿನ್ನೋಕ್ಕೆ ಬಿಸ್ಕೆಟು ಅಥವಾ ಬ್ರೆಡ್ ಏನಾದರೂ ಒಂದು ಡಿಪ್ ಮಾಡ್ಕೊಂಡು ತಿನ್ಕೊಂಬಿಡ್ತಾಳೆ ಅಷ್ಟೇ, ಇನ್ನೇನಿಲ್ಲ. ಲಂಚ್ ಬಾಕ್ಸ್ಗೆ ವೆಜಿಟೇಬಲ್ಸ್ ಇರುತ್ತೆ, ಫ್ರೂಟ್ಸ್ ಇರುತ್ತೆ, 1-2 ಥರದ ಫ್ರೂಟ್ಸು ಅಥವಾ ಡ್ರೈ ಫ್ರೂಟ್ಸು
ಈ ಥರದ್ದೇನಾದ್ರು ಹಾಕ್ತೀವಿ. ಇಡ್ಲಿ ಏನಾರು ಮಾಡಿದರೆ ಇಡ್ಲಿ, ದೋಸೆ, ಚಪಾತಿ ಆ ಥರದ್ದೆಲ್ಲ ಒಂದೊಂದು ಹಾಕಿ 2 ಬಾಕ್ಸಲ್ಲಿ ಯೂಶ್ವಲಿ ಕೊಟ್ಟು ಕಳಿಸ್ತೀವಿ. ಒಂದೊಂದು ಬಾಕ್ಸು ತಿಂದೇ ಇರಲ್ಲ ಒಂದೊಂದು ಸಲ. ಏನಪ್ಪ ಅದೇನು ಬಾಕ್ಸ್ ತೆಕ್ಕೊಡ್ತಾರೋ ಇಲ್ವೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ತಿಂದೇ ಇರೋದಿಲ್ಲ ಒಂದೊಂದು ಸರಿ ಬಾಕ್ಸು. ಅದು ಬರೀ ಸಕ್ಕರೆ ಹರಿಸ್ಕೊಂಡು ತಿಂತಿದ್ಲು. ನೀನು ತಿನ್ನಲ್ಲ ಕೊಡಿಲಿ ಅಂತ ಹೇಳ್ಬಿಟ್ಟು ತಟ್ಟೆ ಎತ್ತಿಟ್ಬಿಟ್ಟು ಅವಳನ್ನ ಸ್ಕೂಲ್ ಹತ್ರ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದುಬಿಟ್ಟೆ ನಾನು. ಸೊ ಭಯಂಕರ ಚಳಿ ಅಪ್ಪ, ಆಗೋದೇ ಇಲ್ಲ ನಿಜವಾಗ್ಲೂ. ಎಲ್ಲ ನೀರೆಲ್ಲ ಚೇಂಜ್ ಆಗಿ ಗಂಟ್ಲೆಲ್ಲ ಒಂಥರ ಆಗ್ತಿದೆ. ಇಟ್ಸ್ ಲೈಕ್ ಏನೋ ಸಮಾಧಾನ ಅಂತೂ ಇಲ್ಲ ಅಷ್ಟೊಂದು. ಬಿಸಿ 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 ಇಡ್ಲಿ ಆ್ಯಂಡ್ ತರಕಾರಿ ಸಾಂಬಾರು ರೆಡಿ ಇದೆ. ಬೆಳಗ್ಗೆನೇ ಬೇಳೆ ಸಾರು, ಬಿಸಿ ಬಿಸಿ ಇಡ್ಲಿ, ಬೇಳೆ ಸಾರು ಒಳ್ಳೆ ಕಾಂಬಿನೇಷನ್ ಅಲ್ಲ. ನನಗೆ ನನಗೇನಂತ ಹೇಳಿದ್ರೆ ಇಡ್ಲಿ ಸಾಂಬಾರು ಜೊತೆಗೆ ನನಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಹೋಟೆಲಲ್ಲಿ ಇಷ್ಟ ಆಗೋಲ್ಲ, ಸ್ವೀಟಾಗಿರುತ್ತೆ, ಅದು ಒಂಥರ ತಿನ್ನೋಕ್ಕಾಗಲ್ಲ. ಅದರಲ್ಲೂ ಈ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟಿಗೆ ಏನಾದರೂ ಆ ಥರ ಸ್ವೀಟು ಖಾರ ಹುಳಿ ಹಂಗೆ ತಿಂದರೆ ಅದೇನೋ ಒಂಥರ ಅನಿಸುತ್ತೆ. ಈ ಕಡೆ ಅವ್ರಿಗೆ ಅದು ಅಭ್ಯಾಸ ಇಲ್ಲ. ಉಡುಪಿ ಮಂಗಳೂರು ಸೈಡವರು ಆ ಥರನೇ ತಿನ್ನೋದು. ಎಲ್ಲ ಕಡೆನೂ ಹಂಗೆ ಮಾಡ್ತಾರೆ ಆಲ್ಮೋಸ್ಟ್. ನಾನು ತಿಂದಿರೋಂಥ ಎಷ್ಟೋ ಹೋಟೆಲಲ್ಲಿ ಎಲ್ಲೂ ಅಥೆಂಟಿಕ್ ಈ ಥರ ಬೇಳೆ ಸಾರು ಹಿಂಗೆ ಮಾಡಲ್ಲ. ಎಲ್ಲ ಕಡೆನೂ ಅದೇ ಸ್ವೀಟು. ಬಿಕಾಸ್ ಎಲ್ಲರೂ ಬರ್ತಾರಲ್ವಾ ಹೋಟೆಲಲ್ಲಿ, ನಮ್ಮ ಥರ ಇಷ್ಟ ಆಗದೆ ಇರೋರು ಅಷ್ಟೇ ಇರ್ತಾರ. ಈಗ ನಮ್ಮ ಸೋಮುಗೆ ಅದೇ ಇಷ್ಟ, ಹಾಗೆ ಇಟ್ಸ್ ವೆರಿ ಸಿಂಪಲ್. ನನಗೆ ಸಾರು ಒಳಗೆ ತರಕಾರಿ ಇರಬಾರ್ದು, ತರಕಾರಿ ಒಳಗೆ ಸಾರು ಇರಬೇಕು. ನಂಗೆ ಅಷ್ಟು ಇಷ್ಟ ತರಕಾರಿ. ಬಿಸಿ ಬಿಸಿ ಬೇಳೆ ಸಾರು ಜೊತೆಗೆ ಒಳ್ಳೆ ಮಜಾ ಇದು. ಈ ಥರ ಬೆಳಗ್ಗೆ ಬೇಳೆ ಸಾರು ಮಾಡಿಬಿಟ್ರೆ ಇದ್ರ ಜೊತೆ ಅನ್ನ ಮುದ್ದೆ ಏನಿದ್ರೂ ತಿನ್ಕೊಂಬಿಡ್ತೀನಿ. ನನಗೇನು ಟಿಫನ್ನೇ ಬೇಕಂತಿಲ್ಲ. ಇಷ್ಟಪ್ಪ ಮುದ್ದೆ ಮಾಡಿಕೊಟ್ರು ಅಷ್ಟೇ ತಿಂದ್ಬಿಡ್ತೀನಿ ಆರಾಮ್ಸೆ. ನಾವು ಊರಲ್ಲೆಲ್ಲ ನಾವು ಹಂಗೆ ಬ್ರೇಕ್ಫಾಸ್ಟ್ ಎಲ್ಲ ನಮ್ಮ ಮನೇಲಿ ಮ್ಯಾಕ್ಸಿಮಮ್ ಬ್ರೇಕ್ಫಾಸ್ಟ್ ನಾವು ತಿಂದಿರೋದು ಹೆಂಗೆ ಅಂದರೆ, ನಾವು ಊರಲ್ಲಿದ್ದಾಗ ಚಿತ್ರಾನ್ನ, ಉಪ್ಪಿಟ್ಟು, ಅವಲಕ್ಕಿ ಇದೇ ರಿಪೀಟು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸ್ಯಾಟರ್ಡೆ ಆ್ಯಂಡ್ ಸಂಡೇ ಬಂದರೆ, ಸ್ಯಾಟರ್ಡೆ ನಮ್ಮ ಊರಲ್ಲಿ ಸ್ಯಾಟರ್ಡೆ ಸಂತೆ ಮಾಡ್ಕೊಂಬಂದರೆ ಸಂಡೇ ಪಲಾವ್, ಹಿಂಗೆ ಇದೇ ರೊಟೀನ್. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಬಿಸಿ ಬಿಸಿ ಅನ್ನ ಸಾರು ಮುದ್ದೆ, ಅದ್ರ ಜೊತೆಗೆ ನಮ್ಮಪ್ಪ ಎಷ್ಟಪ್ಪ ಬೆಣ್ಣೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಕೊಟ್ಬಿಡೋರು ನನಗೆ. ತಿನ್ಕೊಂಡು ಓಡ್ತಿದ್ದೆ ಸ್ಕೂಲಿಗೆ ಆ ಥರ. ಆಮೇಲೆ ಬಂದಿದ್ದು ನಮಗೆಲ್ಲ ಬುದ್ಧಿ ಬಂದಮೇಲೆ, ನಂದು ಹೈಸ್ಕೂಲ್ಗೆಲ್ಲ ಹೋದ್ಮೇಲೆ ಆಮೇಲೆ ಒಂಚೂರು ಹೌದು ಏನೋ ಒಂದು ತಿನ್ನಬೇಕು ಬ್ರೇಕ್ಫಾಸ್ಟ್ ಬೆಳಗ್ಗೆ ಟೈಮು. ಇಡ್ಲಿ ದೋಸೆ ಎಲ್ಲ ಫ್ರೀಕ್ವೆಂಟಾಗಿ ಆವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ರೀತಿ ನಮ್ಮಮ್ಮ ಸಖತ್ತಾಗಿ ಸಾಂಬಾರುಗಳು ಮಾಡ್ತಾರೆ. ನಮ್ಮಮ್ಮಗೆ ಇದು ಇಂಗ್ಲೀಷ್ ಬ್ರೇಕ್ಫಾಸ್ಟು ನಾವೆಲ್ಲ ಹಿಂಗೆ ತಿಂತೀವಲ್ಲ, ಈ ನಾಜೂಕಿನ ಅಡುಗೆಗಳು ಅಷ್ಟೊಂದು ಗೊತ್ತಿಲ್ಲ. ಬಟ್ ಟ್ರೆಡಿಷ್ನಲ್ ಅಥೆಂಟಿಕ್ ಮಲೆನಾಡು ಶೈಲಿ ಊಟ ನಮ್ಮಮ್ಮನ ಕಲ್ ತಿನ್ನಬೇಕು. ಸಖತ್ತಾಗಿ ಮಾಡ್ತಾರೆ ನಮ್ಮಮ್ಮ. ಯಾವುದಾದ್ರೂ ಅಷ್ಟೇ, ನಾನ್ ವೆಜ್ ಆದರೂ ಅಷ್ಟೇ, ವೆಜ್ ಆದರೂ ಅಷ್ಟೇ, ನಮಗಿಷ್ಟ ಆಗುತ್ತೆ. ಮಟನ್ ಸಾರು ಚಿಕನ್ ಸಾರು ಅದು ಅಷ್ಟಕ್ಕಷ್ಟೇ. ಬಟ್ ಮೀನು ಸಾರೆಲ್ಲ ಸಖತ್ತಾಗಿ ಮಾಡಿ, ಸೀ ಫುಡೆಲ್ಲ ಸೂಪರಾಗಿ ಮಾಡ್ತಾರೆ. ನೋಡಿ ಕಾಳುಗಳು, ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗಿದೆ.
ನಿಮಗೆ ಬೆಳಗ್ಗೆ ತಿಂಡಿಗೆ ಏನು ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗಂತೂ ಇಡ್ಲಿ ದೋಸೆ ಬಿಟ್ಟು ಇನ್ನೇನು ಕೊಟ್ಟರು ತಿಂತೀನಿ. ಅವಲಕ್ಕಿ ಉಪ್ಪಿಟ್ಟು ಇವೆಲ್ಲ ಬಿಟ್ಬಿಟ್ಟು ಪಲಾವು ಬೇಕಾದ್ರೆ ದಿನ ಮಾಡಿದ್ರು ತಿಂತೀನಿ. ಆಮೇಲೆ ದೋಸೆ, ಮಸಾಲೆ ದೋಸೆ ಅದು ಇಷ್ಟ ಆಗುತ್ತೆ. ಏನೋ ಒಂದು ಒಟ್ಟಿನಲ್ಲಿ ಲೈಟಾಗೆ ಏನಿದ್ರು ಓಕೆ. ಬಾತ್ಗಳು ಇಷ್ಟ, ಬಾತ್ಗಳು ಭಾಳ ಇಷ್ಟ ಆಗುತ್ತೆ. ಟೊಮೆಟೊ ಬಾತು, ತರಕಾರಿ ಬಾತು, ಪುದೀನ ಬಾತು, ಅದೇನೇನೋ ಆಯ್ತಲ್ಲ, ಮೆಂತ್ಯ ಬಾತ್ಗಳೆಲ್ಲ ಇಷ್ಟ. ಸ್ವಲ್ಪ ರೈಸ್ ಐಟಮ್ ಕಮ್ಮಿ ಮಾಡಬೇಕು. ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಬಿಟ್ಟಿನಲ್ಲ ಆಲ್ಮೋಸ್ಟ್ ತಿಂತೀನಿ. ದೋಸೆ, ಇಡ್ಲಿ, ಉಪ್ಪಿಟ್ಟು, ಚಿತ್ರಾನ್ನ ನನಗೆ ತುಂಬ ಫೇವ್ರೆಟು. ಚಿತ್ರಾನ್ನ ಅದೆಲ್ಲ ಸಕ್ಕತ್. ನಿಮ್ಮ ಫೇವ್ರೆಟ್ ಯಾವುದಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಜವಾಗ್ಲೂ ಚಳಿಗೆ ಏನು ತಿನ್ನಬೇಕು ಏನು ಬಿಡಬೇಕಂತಲೇ ಗೊತ್ತಾಗ್ತಿಲ್ಲ. ಅಂಥ ಚಳಿ. ಒಂದೊಂದು ಸರಿ 13 ಡಿಗ್ರಿ, 15 ಡಿಗ್ರಿ, 16 ಡಿಗ್ರಿ ಹೀಗೆಲ್ಲ ಆಗ್ತಾಯಿದೆ ಬೆಂಗಳೂರಲ್ಲಿ. ಭಯಂಕರ ಚಳಿ ಇದೆ. ಏನಂದರೆ ಯಾವಾಗೂ ಬೆಚ್ಚಗಿರಬೇಕು, ಯಾವಾಗೂ ಹೀಟರ್ ಹಾಕ್ಕೊಂಡೇ ಇರಬೇಕು. ಸ್ನೋ ಒಂದು ಬೀಳ್ತಿಲ್ಲ ಗೈಸ್. ಅದೊಂದು ಬಿದ್ದುಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಈಗಲೂ ತಡ್ಕೊಳಕ್ಕಾಗ್ತಿಲ್ಲ, ಇನ್ನು ಅದೆಲ್ಲ ಆದರೆ ಇನ್ನು ಹೆಂಗೋ ಕತೆ ಅಂತ ಅನಿಸುತ್ತೆ. ಬಟ್ ಇಟ್ಸ್ ವೆರಿ ನೈಸ್ ಅಲ್ಲ, ಒಂದು ಸರಿ ಸ್ನೋ ಬಿದ್ದುಬಿಟ್ರೆ ಹೆಂಗಿರುತ್ತೆ ಬೆಂಗಳೂರಲ್ಲಿ. ತುಂಬ ಚೆಂದ ಅಲ್ಲ ಅದು. ಎನಿವೇಸ್ ನೋಡೋಣ ಇನ್ನು ಎಷ್ಟು ದಿನ ಈ ಥರ ಇರುತ್ತೆ ಅಂತ. ನನ್ನ ಮಗಳು ನೋಡಿ, ನಮ್ಮಮ್ಮ ಎಲ್ಲೆಲ್ಲ ಹೋಗ್ತಾರೆ ಅಲ್ಲೆಲ್ಲ ವಿಡಿಯೋ ಮಾಡಿಟ್ಟಿದ್ದಾಳೆ. ಮತ್ತು ಮನೆಗೆ ರಕ್ಷಿತಾ ಬಂದಿದ್ದರು. ಹಾಗಾಗಿ ಅವ್ರಿಗೆ ಫೇವ್ರೇಟ್ ಆಗಿರೋಂಥ ಎಲ್ಲ ಡಿಶಸ್ನು ನಾನು ಈ 3 ಡೇಸಲ್ಲಿ ಮಾಡಿದೆ. ಬಿಕಾಸ್ ಇದು ಇಯರ್ ಎಂಡ್ ಅಲ್ವಾ, ಡಿಸೆಂಬರ್ ಟೈಮು, ರಜಾ ಇರುತ್ತೆ, ಎಲ್ಲರಿಗೂ ಕಂಪನಿ ಶಟ್ ಡೌನ್ ಆಗುತ್ತೆ. ಹಾಗಾಗಿ ಒಂದು 3 ಡೇಸು ನಮ್ಮ ಮನೇಲಿ ಸ್ಟೇ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದರು. ಏನೇನು ಇಷ್ಟ ಆಗುತ್ತೆ ಎಲ್ಲ ಥರದನ್ನು ನಾನು ಮಾಡಿ ನಿಂಬೆಹಣ್ಣು ನಿಂತ್ಕೊಂಡು ಚೆನ್ನಾಗಿದೆಯಾ? ಅಣ್ಣ ತಿನ್ನಿ ಬನ್ನಿ. ಇದ್ರಲ್ಲ ಖಾರ ಭಯಂಕರ ಹಾಕಿದ್ದೀನಿ. ಹುಷಾರು, ಮುಳ್ಳು ಜಾಸ್ತಿ ಅದರಲ್ಲಿ. ನಾನು ಫುಲ್ ಫಿಶೇ ತಿಂತೀನಿ ಆ್ಯಕ್ಚುಲಿ. ಹೆಂಗೆ ಹಾಕ್ಕೊಡ್ಲಾ? ಹೇಗಿದೆ? ರಾಡೋ ನಾನು ಇದನ್ನೇ ಹೇಳ್ತಿದ್ದು ಅವತ್ತಾ ರಾಡೋ ವಾಚ್ 1 lakh ಮೇಲಿದೆ ಅಲ್ವಾ? ನಾನು ಆಕ್ಚುಲಿ ಪಂಪಾಗಿ ಒಳಗಡೆ ಲಂಗ್ಸ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿತ್ತು ನನಗೆ. ಸೀರಿಯಸ್ಲಿ ಹಂಗ ಆಗುತ್ತೆ. ಅದು ಪುಲ್ ಅಪ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಪೋಸ್ಚರ್ ಅಲ್ಲಿ ಮಾಡ್ದಲೆ ಹಿಂಗ್ ಹಿಡ್ಕೊಂಡು ಮಾಡಿದಾಗ ಏನಾಗುತ್ತೆ, ಜಾಸ್ತಿ ಪ್ರೆಷರ್ ಬೀಳುತ್ತೆ. ಸಡನ್ ಮಾಡಿದಾಗ ಏನಾಗುತ್ತೆ, ಒಳಗಡೆ ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಮಸಲ್ ಪಂಪ್ ಅಪ್ ಆಗಿರುತ್ತೆ, ಬ್ರೇಕ್ ಆಗಿರುತ್ತಲ್ಲ, ಒಳಗಡೆ ಮಸಲ್ಸ್ ಹಿಂಗೆ ಚೆನ್ನಾಗಿ ತಿನ್ಬೇಕು ಬಂಗಾರಿ. ಚೆನ್ನಾಗಿ ಚೀಸು ಅವೆಲ್ಲ ತಿನ್ನು. ಓಕೆ, ಕಂಪ್ರೆಸ್ ಆದಂಗೆ ಆಗ್ಬಿಟ್ಟಿತ್ತು. ಬ್ರೀತ್ ಮಾಡ್ಬೇಕಾದ್ರೆ ನನಗೆ ಪೇನ್ ಆಗ್ತಿತ್ತಾ? ಆತರ ಫುಲ್ ಬ್ರೀತ್ ತಗೊಳಕ್ ಆಗ್ತಿಲ್ಲ ನನಗೆ. ಒಂದ್ ದಿವಸ ಪೂರ್ತಿ ಅದೆಲ್ಲ ಮಾಡಾದ್ಮೇಲೆ ಸಂಜೆ ಅಂದರೆ ನೈಟ್ಗೆ ಪಾಪನು ಪಿಜ್ಜಾ ಕೇಳ್ತಾ ಇದ್ಲು. ಹಾಗಾಗಿ ಒಂದು 2 ಪಿಜ್ಜಾ ತರಿಸಿದ್ವಿ. ತಿಂದ್ಬಿಟ್ಟು ಜೀರ್ಣ ಆಗದೆ ಎಲ್ಲ ವಾಂತಿ ಮಾಡ್ಕೊಂಡ್ಬಿಟ್ಲು. ಜೀರ್ಣ ಆಗಲ್ಲ ಸಾಮಾನ್ಯ ಮಕ್ಳಿಗೆ, ನೈಟ್ ಟೈಮ್ ಅಂತೂ ಕೊಟ್ಬಿಟ್ರೆ ಜೀರ್ಣನೇ ಆಗಲ್ಲ. ಏನೋ ಅವಳು ಆಸೆ ಪಟ್ಟಿದ್ದು ಹಂಗೆ ಅಂತ ಏನಾರು ಅಂತ ತಿನ್ಕೊ ಅಂತ ಹೇಳ್ಬಿಟ್ಟು ತರಿಸಿ ಕೊಟ್ಟಿದ್ದು. ಹೆಂಗಿದ್ರು ರಕ್ಷಾನೂ ಬಂದಿದ್ರಲ್ಲ, ಹಾಗಾಗಿ ಎಲ್ಲರೂ ತಿಂದ್ವಿ ಸೂಪರಾಗಿರೋ ಪಿಜ್ಜಾನ. ಇಯರ್ ಎಂಡು ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನಮ್ಮದಂತೂ ತುಂಬ ದೊಡ್ಡ ಪ್ಲ್ಯಾನೇ ಇದೆ. ನೋಡಬೇಕು ಏನೇನಾಗುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲನೂ ಪ್ಲ್ಯಾನ್ ಮಾಡಿ ಒಂದೊಂದೇ ಎಕ್ಸಿಕ್ಯೂಟ್ ಮಾಡಬೇಕು. ಬಟ್ ಈ ಸರಿ ಅಂತೂ ಹೆಂಗೋ ಹಂಗೆ ಎಗ್ರುಕೊಂಡು ಮುಗ್ದೋಯ್ತು. ಬಟ್ ನನಗೆ 2026ನ ಸಿಕ್ಕಾಪಟ್ಟೆ ಚೆನ್ನಾಗೆ ಎಂಜಾಯ್ ಮಾಡಬೇಕು ಅಂತ ನನಗಿಷ್ಟ ಇದೆ. ಬೋರಿಂಗಾಗಂತೂ ಇರಬಾರ್ದು ಅಂತ ನನಗೆ. ಏನಂದರೆ 2025 ನಿಜವಾಗ್ಲೂ ತುಂಬ ಬೇಗ ಮುಗ್ದೋಯ್ತು. ಎಲ್ಲರೂ ಹಾಗೆ ಹೇಳ್ತಾರೆ. ಅದು ಏನಂತ ಅರ್ಥ ಆಗಿಲ್ಲ. ಮೇ ಬಿ ಬಿಕಾಸ್ ಆಫ್ ವೆದರ್ ಚೇಂಜಿಂಗ್ ಅಥವಾ ಏನಂತ ಗೊತ್ತಿಲ್ಲ. ಏನೂ ಪ್ರೋಗ್ರೆಸ್ ಇಲ್ಲ ಅಂತಾರೆ. ಯಾರಿಗೆ ಕೇಳಿದ್ರು ಏನೂ ಪ್ರೋಗ್ರೆಸ್ ಇಲ್ಲ, ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಯ್ತು ಅಂತಾರೆ. ಹಾಗೆ ಇದು ಸೆಕೆಂಡ್ ಡೇ ರಕ್ಷಾ ಬಂದಿದ್ದು. ಬೆಳಗ್ಗೆನೇ ನಾವು ಟಿಫನ್ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಹೋದ್ವಿ ಕೈಲಾಸಮ್ಗೆ.
ಆಮೇಲೆ ಮಕ್ಕಳಿಗೆಲ್ಲ ಪೋಲಿಯೋ ಡ್ರಾಪ್ಸ್ ಹಾಕ್ತಾಯಿದ್ದಾರೆ, ಮಿಸ್ ಮಾಡಬೇಡಿ. ಒಂದು 3-4 ಡೇಸ್ವರೆಗೂ ಇರುತ್ತೆ ಆರಾಮಾಗಿ. ಎಲ್ಲ ಶಿಶುವರಗಳೆಲ್ಲ ಹಾಕ್ತಾರೆ, ಎಲ್ಲ ಹಾಸ್ಪಿಟಲಲ್ಲೂ ಇರುತ್ತೆ, ಫ್ರೀಯಾಗಿರುತ್ತೆ. ಎಲ್ಲ ಯಾವ ಮಕ್ಕಳಿಗೂ ಮಿಸ್ ಮಾಡಬೇಡಿ, ಹಾಕಿಸಿ ಆಯಿತಾ. ನನ್ನ ಮಗಳಿಗೆ ಇವತ್ತು ಪೋಲಿಯೋ ಡ್ರಾಪ್ಸ್ ಕೂಡ ಇತ್ತು. ನಾವು ಮಿನಿ ಬ್ರೇಕ್ಫಾಸ್ಟ್ನ ಆರ್ಡ್ರ್ ಮಾಡಿದ್ವಿ. ಇದು ನೋಡ್ರೆ ಒಳ್ಳೆ ಇದು ಸೌತ್ ಇಂಡಿಯನ್ ಮೀಲ್ ಕೊಡಲ್ವ ಹಂಗೆ ಕೊಟ್ಟಿದ್ದಾರೆ. ಬೆಳಗ್ಗೆ ತಿನ್ನೋಕ್ಕೆ ಆಗಿಲ್ಲ, ಎಷ್ಟೊಂದಿತ್ತು ಐಟಮ್ಸ್ಗಳು, ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಎಷ್ಟು ಆಗುತ್ತೋ ಮ್ಯಾಕ್ಸಿಮಮ್ ಟೈಮ್ ತೊಗೊಂಡು ಎಲ್ಲನೂ ಆಲ್ಮೋಸ್ಟ್ ಖಾಲಿ ಮಾಡಿದ್ವಿ. ಚುಚ್ಚು ಹಾಗೆ ಬಿಟ್ಟು ಬಂದಿದ್ದಾಯಿತು. ಯಾಕಂದರೆ ತಿನ್ನೋಕ್ಕಾಗಿಲ್ಲ, ಅಷ್ಟೊಂದು ಹೆವಿ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಯಾರು ತಿನ್ನೋಕ್ಕಾಗುತ್ತೆ. ಹಂಗಾಗಿ ಇವಾಗೆಲ್ಲ ಫಿನಿಷ್ ಮಾಡಿಕೊಂಡು ಪಾಪು ಅದೇನೋ ಕೇಳಿದ್ಲು ಅದನ್ನು ಕೊಡಿಸ್ಕೊಂಡು ಈಗ ಅಲ್ಲಿಂದ ಪಾಪುಗೆ ಪೋಲಿಯೋ ಡ್ರಾಪ್ಸ್ ಹಾಕೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ಹೌ ಡು ಯು ಲೈಕ್ ಮೈ ವಿಡಿಯೋಸ್ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಲಾಂಗ್ ವೀಡಿಯೋಸ್ ಅಂದರೆ 30 ಮಿನಿಟ್ಸ್ 35 ಮಿನಿಟ್ಸ್ ಆ ಥರ ಇಷ್ಟ ಆಗುತ್ತಾ, ಅಥವಾ ಶಾರ್ಟ್ ಆ್ಯಂಡ್ ಸ್ವೀಟಾಗಿ 15 to 16 ಮಿನಿಟ್ಸ್ ವೀಡಿಯೋಸ್ ಇಷ್ಟ ಆಗುತ್ತಾ ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಓಕೆನಾ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಇಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ. ಆ್ಯಂಡ್ ನಿಮ್ಮ ಒಪಿನಿಯನ್ ನಂಗೆ ತುಂಬ ಮ್ಯಾಟರ್ ಆಗುತ್ತೆ. ನೆಕ್ಸ್ಟ್ ನನ್ನ ಅಪ್ಕಮಿಂಗ್ 2026 ವೀಡಿಯೋಸ್ಗಳಿಗೆ ತುಂಬ ಮ್ಯಾಟರ್ ಆಗುತ್ತೆ. ನಾನು ತುಂಬ ಅಪ್ಗ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕ್ಯಾಮ್ರಾ, ಮೈಕ್ ಎಲ್ಲನೂ ಪರ್ಚೇಸ್ ಮಾಡ್ತಾ ಇದ್ದೀನಿ. ದಟ್ ಈಸ್ ವೈ ನಿಮ್ಮ ಒಪಿನಿಯನ್ ನನಗೆ ತುಂಬ ಮ್ಯಾಟರ್ ಆಗುತ್ತೆ. ಸೊ ಪ್ಲೀಸ್ ಹೇಳಿ, ನಿಮಗೆ ಯಾವ ರೀತಿ ವೀಡಿಯೋಸು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಇವಾಗ ಪಾಪುನ ಕರ್ಕೊಂಡು ನಾವು ಹಾಸ್ಪಿಟಲ್ ಕಡೆ ಹೋಗ್ತಾ ಇದ್ವಿ, ಅದರ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಸ್ಟೇ ಟ್ಯೂನ್ ಅಂಡ್ ಬೈ ಗೈಸ್. ಇಷ್ಟ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನನ್ನು ಫಾಲೋ ಮಾಡ್ಬೋದು.